ಯಾವ್ರವಣ ಎಷ್ಟಲ್ಲೋ 4 ಚೆನ್ನಾಗಿದೆ ಎಲ್ಲ ಒಂದೇ ಊರಾ ಯಾವೂರು ಶನಿವಾರ ಎಲ್ಲ ಒಟ್ಟಿಗೆ ಬರ್ತಾ ಇದ್ದೀರಾ ಅಲ್ಲಿ ಹಾಕ್ಯವಾ ಎಷ್ಟು ಹೇಳ್ತೀರಾ ಎಷ್ಟು ರೇಟು ನಿಮ್ದು ಯಾವೂರಣ್ಣ ಯಾವೂರು ನಿಮ್ಮ ಒಳ್ಳೊಳ್ಳೆ ದನಗಳಿದ್ದಾವೆ ಇವೆಷ್ಟಲ್ಲೋ ಹಾಂ ಅಲಂಕಾರ ಎಷ್ಟು ಹೋಗುತ್ತೆ ನಿಮ್ಮೂರು ಇಲ್ಲಿಗೆ ನಮ್ಮೂರು ಇಲ್ಲಿಂದ 15 ಕಿಲೋಮೀಟರ್ 15 ಕಿಲೋಮೀಟರ್ ನಡ್ಕೊಂಡೇ ಬರ್ತಾ ಇದ್ದೀರಾ ಸೂಪರ್ ಏನು ಹೇಳ್ತೀರಿ ರೇಟು ಅಣ್ಣ ನೀವು 260 ಹೇಳ್ತೀವಿ ಚೆನ್ನಾಗಿ ಸಾಕಿದ್ದೀರಾ ರಮೇಶಣ್ಣ ಏನು ಮಾಡ್ತಾ ಇದ್ದೀರಿ ಇವತ್ತು ನಾವು ಟೊಮಟ ಗೊಜ್ಜುನು ಅನ್ನ ಮಾಡ್ತಾ ಇದ್ದೀರಾ ನೀವು ಇಲ್ಲೇ ನೀವೇ ಮಾಡ್ಕೊಬಿಡ್ತೀರಾ ನೋಡಿ ಹೌದು ಸರ್ ಒಳ್ಳೇದು ಭಾಳ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಇಷ್ಟು ಜನಕ್ಕೆ ಟೈಮು ಉಳಿತದೆ ದುಡ್ಡು ಉಳಿತದೆ ಇದಾಗಲ್ಲ ಏನು ಮಾಡ್ತೀರಿ ಸರ್ ಇಲ್ಲೊಂದು 20 ಜನ ಇರ್ತೀರಿ ಹೌದೌದು ಅವ್ರು ಎಲ್ಲದ್ರದ್ದು ಸಹಿ ಅವರು ಎಲ್ಲಕ್ಕೂ ಸರಿ ಬಾಬಣ್ಣ ನೀರಿಗ ಇಲ್ಲೇ ಬಿಟ್ಬಿಟ್ಟಾರ ನೀರೀಗ ಸ್ವಾಮಿ ತಮ್ಮ ಹೆಸರು ಚಲುವರಂಗಸ್ವಾಮಿ ಅವರ ಊರು ಗಂಗೊಂಡನಹಳ್ಳಿ ಬೆಂಗಳೂರು ಉತ್ತರ ತಾಲೂಕು ಹಾಂ ಬೆಂಗಳೂರಲ್ಲಿದ್ರೂ ನೀವು ಹಳ್ಳಿಕಾರ ಸಾಕ್ತಿದ್ದೀರಲ್ಲ ಹಾಂ ಸಿಟಿದು ಇದ್ಕೊಂಡು ಕೂಡ ಹಾಂ ಎಷ್ಟಲ್ಲೋ ಒಂದು ಅಲ್ವಾಗಿಲ್ಲ ಒಂದು ಅಲ್ಲಾಗೈತೆ ಆಗಿದೆ ಚೆನ್ನಾಗಿದೆ ಇಲ್ಲಿ ವರ್ಷ ಬರ್ತೀರಾ ಘಾಟಿಗೆ ಬಂದು ಪ್ರದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಯಾವ ಕಾಲದಿಂದ ನಾವು ಒಂದು 10 ವರ್ಷದಿಂದ ಹಾಂ ವ್ಯಾಪಾರ ಏನು ಹೇಳ್ತೀರಣ್ಣ 2.5 ಲಕ್ಷ ಹೇಳ್ತಾ ಇದ್ದೀವಿ ಚೆನ್ನಾಗಿ ಸಾಕಿ ಎಷ್ಟು ದಿನ ನಿಮ್ಮ ಮನೇಲಿದೆ ಏನು ಮಾಗಡಿ ಒಳಗೆ ತಂದಿದ್ದು ಮಾಗಡಿ ಹೊತ್ತು ಈಗ 6-7 ತಿಂಗಳಾಯ್ತು ಕರುಗಳು ತಗೊಂಡಿದ್ದೀರಿ ನಾಳೆ ಫುಲ್ ಆಗ್ಬಿಡುತ್ತಲ್ಲ ಆಗ್ಬಿಡುತ್ತಲ್ಲ ನಾಳೆ ಸಾಯಂಕಾಲ ಅದೇ ಎಲ್ಲ ಬರ್ತಾ ಇದ್ದಾರೆ ಇವತ್ತು ಒಳ್ಳೆ ಕಲರ್ ಇದೆ ಏನೇನು ತಿಂಡಿ ಕೊಡ್ತೀರಾ ನೀವೀಗ ಬೇವೆ ಬುತ್ತ ಚಕ್ಕೆ ಬುತ್ತ ಮುಸ್ಕಿ ಜೋಳ ನುಚ್ಚು ಕಳ್ಳೆ ಒಟ್ಟು ಅಕ್ಕಿ ನುಚ್ಚು ಸುಮಾರು ಖರ್ಚು ಬರ್ತದೆ ತಿಂಗಳ ಒಂದು 2,000 ಖರ್ಚೇ ಇರ್ತದೆ ಖರ್ಚು ಅದೇ ಅಲ್ಲ ನಮ್ಮ ಹಳ್ಳಿ ಖರ್ಚಿಂದಲ್ಲ ಮುಖ್ಯ ಅದೇ ವಸ್ತು ಚೆನ್ನಾಗಿರ್ಬೇಕು ಹೆಸರು ಆಗ್ಬೇಕು ಹಳ್ಳಿಕಾರ ಉಳಿಸ್ಬೇಕು ಅದೇ ನಮ್ಮ ಹಳ್ಳಿಕಾರ ಸಾಕೋರು ಎಲ್ಲ ಹಾಗೇನೆ ಖರ್ಚು ಲೆಕ್ಕ ನೋಡ್ಕೊಂಡ್ರೆ ಯಾರು ಇದು ಮಾಡೋಕ್ಕಾಗಲ್ಲ ಬಟ್ ಅವತ್ತಿನ ಪರಂಪರೆ ಉಳ್ಕೊಬಂದಿರುತ್ತೆ ಅದನ್ನ ಉಳಿಸ್ಬೇಕು ಅಂತ ಹೌದೌದು ತಮ್ಮ ಮೊಬೈಲ್ ನಂಬರ್ ಸರಿ 9591050380 ಓಕೆ ನೋಡಿ ನಿಧಾನ ಬನ್ನಿ ಗಾಡಿಗಳು ಇಲ್ಲ ನಡ್ರಿ ಹೆಂಗೇನು ಕಡೆ ಅದೇ ಇಲ್ಲಿ ನಡ್ರಿ ಭಯ ಇಲ್ಲ ಹಂಗೆ ಬನ್ನಿ
ತೆಕ್ಕೆ ಹಾಕ್ಲಿಲ್ಲ ಅಂದರೆ ಅವು ಗಾಡಿ ಆಯ್ತು ಅಲ್ಲೇ ಒಂದು ನಿಮಿಷ ಮುಂದೆ ಹೋಗ್ತೀನಿ. ತಮ್ಮ ಹೆಸರು ಹೇಳಿ ಅಣ್ಣ? ಸರ್ ರಾಕೇಶ್ ಅಂದ್ಬಿಟ್ಟು. ರಾಕೇಶ್ ಅವರೇ, ಊರ ಹೆಸರು ಹೇಳಿ? ಹುಣಸೆ ಮರಪಳ್ಳಿ, ಕೆಂಗೇರಿ ಹೋಬಳಿ, ಬೆಂಗಳೂರು ಸೌತ್. ಹುಣಸೆ ಮರಪಳ್ಳಿ ಅಂತ. ಹೌದು ಸರ್. ಇದು ದೊಡ್ಡದ ಮರ ಕಡೆ ಬರುತ್ತೆ? ದೊಡ್ಡ ಮರ ಸೈಡ್. ಹೌದಾ? ಕುಂಬಳಗೋಡು ದೊಡ್ಡ ಮರ ಬಿಡಿದಿ. ಹಾಂ ಹಾಂ ಹಾಂ. ಆ ಸೈಡ್. ಎಷ್ಟು ಜೋಡಿ ತಂದಿದ್ದೀರಾ ಇಲ್ಲಿ? ನಮ್ಮ 20 ಜೋಡಿ ಇದಾವೆ ಸರ್. 20 ಜೋಡಿ? ಹೌದು. ಅಲ್ಲ, ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಹೌದು ಸರ್. ಹಾಂ ನೋಡಿ ಎಲ್ಲ ಇಲ್ಲೇ ಇದಾವಲ್ಲ. ಹೌದೌದು. ಏನು ಈ ಸುತ್ತ ವಾತಾವರಣ ಏನಿದೆ ಎಲ್ಲ ನಮಗೆ ಇತ್ತು. ಹಳ್ಳಿ ಕಾರ್ ಮಣ್ಣಿಂದ ಬಂದಿರೋವಂಥವು. ಹೌದು ಸರ್. ಅಲ್ವಾ? ಹೌದು ಹೌದು ಹೌದು. ವ್ಯಾಪಾರ ಯಾವಾಗಲೂ ಇರುತ್ತೆ ನಿಮ್ಮದು? ಹ್ಞೂ ಸರ್, ಯಾವಾಗಲೂ ನಮ್ಮ ಹತ್ರ ಹಳ್ಳಿ ಕಾರ್ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಹಾಂ ಹಾಂ ಹಾಂ. ಈ ಜಾತ್ರೆ ಟೈಮಲ್ಲಿ ಬೇರೆ ಟೈಮಲ್ಲಿ? ಬೇರೆ ಟೈಮಲ್ಲಿ ಇರುತ್ತೆ ಸರ್. ಕರ ಒಂದು 2-3 ಕರ ಮನೇಲಿ ಇದ್ದೇ ಇರ್ತವೆ. ಹೌದಾ? ಹೌದು. ಮೇವೆಲ್ಲ ಚೆನ್ನಾಗಿದೆ ನಿಮಗೆ? ಹ್ಞೂ ಸರ್. ಜಮೀನೆಲ್ಲ ನಿಮ್ಮದು ಬೆಳ್ಕೊಂತೀರಿ ರಾಗಿ? ಜಮೀನ್ ಅಂದ್ರೆ ನಮ್ದೆಲ್ಲ PDI ಜಾಗ. ಬೇರೆ ಕಡೆ ನಮ್ದು ಜಾಗ ಇದೆ. ಅಲ್ಲಿಂದ ಬೆಳ್ಕೊಂಡು ತಗೊಂಡ್ಬರ್ತೀವಿ. ಸಾಲಿಲ್ಲ ಅಂದ್ರೆ ಕೊಂಡ್ಕೊಂತೀವಿ. ಕೊಂಡ್ಕೋತೀರಾ? ಎಷ್ಟು ವರ್ಷದಿಂದ ಅಣ್ಣ ಅಂದರೆ ನೀವು? ಸರ್, ಇದು ನಮ್ಮ ತಾತನ ಕಾಲದಿಂದ ನಡೀತಾ ಇದೆ. ನಾವೊಂದು 4-5 ವರ್ಷದಿಂದ ಕಾಲೇಜ್ ಮುಗಿಸಿ ನಮ್ಮ ತಂದೆಯವ್ರು ಮಾಡ್ತಿರಲ್ಲ, ಆ ಉದ್ಯೋಗ ಹಂಗೆ ಕಂಟಿನ್ಯೂ ಮಾಡಿದ್ದೀವಿ. ನೀವು ಎಲ್ಲಿವರೆಗೂ ಓದಿದ್ರಿ? ನಾವು B.Com ಕಂಪ್ಲೀಟ್ ಬಿ ಕಾಮ್ ಮಾಡಿ B.Com ಮಾಡಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಇನ್ನೂ ಒಳ್ಳೇದಲ್ಲ ಅದು? ಹೌದೌದು ಅಲ್ವಾ? ಅದೇನು ಕಮರ್ಷಿಯಲ್ ಕಾಲದಿಂದ ಪರಂಪರೆ ಬರ್ತದಲ್ಲ ಸರ್. ಹೌದೌದು. ಅದು ನಾವು ನಮ್ಮ ಅಪ್ಪನ ಮಾಡವನೆ, ನಮ್ಮ ತಾತನ ಮಾಡವನೆ, ನಾವು ಅದರಲ್ಲಿ ಇರಬೇಕು ಅನ್ನೋದು ಕೂತ್ಕೊಂತದೆ ಅಲ್ಲಿ. ಕರೆಕ್ಟ್. ಆ ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಬೇರೆ ಇನ್ನೇನಿಲ್ಲ. ಹೌದೌದು. ಯಾವ ಓದೋದು ಬೇರೆ. ನಾವಲ್ಲಿ ಬೆಂಗಳೂರಲ್ಲ, ಕೆಂಗೇರಿ. ಯಾವ ಕೆಂಗೇರಿ. ಕೆಂಗೇರಿ. ಇವೆಲ್ಲ ಏನು ರೇಟ್ ಇದಾವೆ? ಸರ್, ಇವು 2.30 ಹೇಳ್ತಾ ಇದ್ದೀವಿ. ಇದು 2.30? ಹೌದು. ಅಲ್ಲೂ ಅಲ್ಲಿ ಈಗ ಒಂದೊಂದಲ್ಲಿ 2 ಬಿದ್ದಿದ್ದಾವೆ. ಈಗ ಈಗ ಫಸ್ಟ್ ಜಾತ್ರೆಯಿಂದ ಇದು ನಿಮ್ಮದು? ಇದೇ ಫಸ್ಟ್ ಸರ್. ಘಾಟಿ ಸುಬ್ರಹ್ಮಣ್ಯ. ಹೌದು ಹೌದು. ಇದಾದ್ಮೇಲೆ ಸಪ್ಲಮ್ಮ. ಹಾಂ. ಸಿದ್ಧಗಂಗೆನೂ ಮಾಡ್ತೀರಾ? ಸಿದ್ಧಗಂಗಿ, ಮಾಗಡಿ, ಮಳವನಹಳ್ಳಿ ಎಲ್ಲ ಮಾಡ್ತೀವಿ ಸರ್. ಹೌದಾ? ಸೂಪರ್. ಈಗ B.Com ಓದಿ ಅಲ್ಲಿ ಯಾರ ಹತ್ರ ಹೋಗಿ ಕೆಲಸ ಮಾಡಿ ಇದು ಮಾಡೋದು ಪರಂಪರೆ ಉಳ್ಕೊಳುತ್ತೆ. ಉದ್ಯೋಗ ಏನ್ ನಮ್ಮ ಕೈಲಿದೆ ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ. ಅದೇ ನಮ್ಗೇನು ಮಾಡ್ಬೇಕನ್ನೋದೇನೋ ಅವಶ್ಯಕತೆ ಇಲ್ಲ ಸರ್. ಇವ್ರು ಚೆನ್ನಾಗಿಟ್ಟಿದ್ದಾನೆ ಬೇರೆ ಹತ್ರಲ್ಲಿ, ಆದ್ರೂ ನಾವು ಇದನ್ನ ಬಿಡಬಾರ್ದು. ನಮ್ಮ ಹಳ್ಳಿ ಕಾರಾಸಿ ನಾವು 100 ಜನ ಇವತ್ತು ಪರಿಚಯ ಮಾಡಿದೀವಿ ಅಂದ್ರೆ ಈ ಬಸಪ್ಪನಿಂದನೇ ನಮ್ ಪರಿಚಯ ಆಗಿರೋದು. ಆ ಜನ ಉಳಿಸ್ಬೇಕಂದ್ರೆ ಇವನ್ ಕಟ್ಬೇಕು. ಇವ್ ಕಟ್ಲಿಲ್ಲ ಅಂದ್ರೆ ಯಾರು ನಮ್ನ ಉಳಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಕಟ್ತಾ ಇದೀವಿ. ಈ ನೀವು ದನ ಸಾಕಿರೋದ್ರಿಂದ ನಾವು ಬಂದು ನೀವು ಮಾತಾಡ್ತಾ ಇದ್ದೀವಿ. ಹೌದು ಸರ್. ಈಗ ಜಾತ್ರೆ ನಮ್ಮ ಒಂದು 20 ಎತ್ತು ಬಂದಿರೋದಕ್ಕೆ ಇಡೀ ಜಾತ್ರೆ ಜನ ಎಲ್ಲ ಬಂದು ನಮ್ ಎತ್ತು ನೋಡ್ತಾರೆ. ಈಗ ನಾವ್ ಮನೇಲಿ ಇದ್ದು ಎಷ್ಟೇ ಕೋಟಿ ದುಡ್ಡು ಇಟ್ಕೊಂಡು ಮನೇಲಿ ಕೂತಿರೋ ಯಾರು ಬಂದು ನಮ್ ದುಡ್ಡು ನೋಡ್ತಾರೆ? ನೀವು ಕೋಟಿ ರೂಪಾಯಿ ಕಾರಲ್ಲಿ ಬಂದ್ರು ಯಾರು ನೋಡಲ್ಲ. 20 ಎತ್ತವೆ ಅಂದ್ರೆ ಅದು ಬರ್ತಾರೆ. ರಾಕಿಯವರು 20 ಎತ್ತವೆ ದವಣಿಲಿ ಅಂತ. ಕರೆಕ್ಟ್. ಅವುಗಳಿಂದ ಹೆಸರು ನಮಗೆ. ಅದರಿಂದನೇ ಸರ್ ನಾವು ಇವತ್ತು ಬೆಳಿಬೇಕಂದ್ರೆ ಹೆಸರು ಮಾಡ್ಬೇಕಂದ್ರೆ. ಕರೆಕ್ಟ್. ಬಾಣ ಹಂಗೆ ಬಾಣ. ಇವು ಹೊಲಕ್ಕಿವ?
ಸರ್ ಇವು ಅಲ್ಲ ಹಾಕಿಲ್ಲ ಇವು ಸರ್. ಹಾಂ ಹಾಂ ಇವೆಲ್ಲ ಆಗಿಲ್ಲ ಹಾಂ ಇನ್ನೂ ಆಗಿಲ್ಲ. ಇವೆಲ್ಲ ಆಗಿಲ್ಲ. ಏನು ಹೇಳ್ತೀರಾ ಓಕೆ? ಇವು 95 ಹೇಳ್ತಾ ಇದ್ದೀನಿ. 95. ಹೌದು. ಇದು ಎರಡಲ್ಲ? ಇವು 4 4. ಇವಕ್ಕೇನು ಹೇಳ್ತೀರಾ? ಇವು 160 ಹೇಳ್ತಾ ಇದ್ದೀನಿ. 160. ಹೌದು. ನೀವು ತಗೋಬೇಕಾದ್ರೆ ಎಲ್ಲ ಜಾತಿ ಎಲ್ಲ ಪಕ್ಕ ನೋಡ್ತಾ ಬಂತೀರಾ? ನೋಡಿ ತಗೊಂತೀನಿ ಸರ್. ಕೂಟ ಇರಬೇಕು, ಜಾತಿ ಇರಬೇಕು, ನಮ್ಮ ಮೈಂಡ್ ನಮ್ಮ ಸೆಟ್ ಚೆನ್ನಾಗಿರ್ಬೇಕು. ಜಾತ್ರೆ ಹೋದ್ಮೇಲೆ ಇವತ್ತು ಮಾರ್ತದೆ ಅನ್ನೋ ಅದೇ ಮೈಂಡ್ ಸೆಟ್ ಇರಬೇಕು. ಹೌದೌದು. ಹೌದು. ಎಲ್ಲ ಚೆನ್ನಾಗಿದ್ದಾವೆ. ಇದು ಚೆನ್ನಾಗಿದ್ದಾವೆ. ಇವು ಎರಡಲ್ಲೂ ಸರ್. ಎರಡಲ್ಲ? ಹೌದು. ಹಾಂ. ಎಷ್ಟು ಇವು? ಇವು 180 ಹೇಳ್ತಾ ಇದ್ದೀನಿ. ಹಾಂ ಹಾಂ. ಎಲ್ಲಿ ತಗೊಬರ್ತೀರಾ ಇವೆಲ್ಲ? ನಾನೆಲ್ಲ ನಮ್ಮ ಸೈಡ್ ನಮ್ಮ ಹಳ್ಳಿಲೇ ತಗೊಳ್ಳೋದು. ಹಳ್ಳಿಗಳಲ್ಲೇ? ನಾನೆಲ್ಲ ನಮ್ಮ ಹಳ್ಳಿಲೇ ಸೈಡಲ್ಲಿ ರೈತರು ಮೇಯ್ಸಿರ್ತಾರಲ್ಲ ಎಲ್ಲ ಅವ್ರ ತಗೊಳ್ಳೋದು. ಮಾಗಡಿ, ರಾಮನಗರ ಆ ಕಡೆ? ಹೌದು. ರಾಮನಗರ, ಕುಂಬಳಗೋಡು. ನಮ್ಮ ಕುಂಬಳಗೋಡು ಸರೌಂಡಿಂಗ್ ಜಾಸ್ತಿ ನಂದು. ಬಿಡದಿ, ಕುಂಬಳಗೋಡು. ಹಾಂ ಹಾಂ ಹಾಂ. ಇವು ಎರಡಲ್ಲೂ ಸರ್. ಎರಡಲ್ಲ? ಎರಡಲ್ಲೂ. ಹಾಂ ಹಾಂ. ಇವಕ್ಕೇನು ಹೇಳ್ತೀರಾ? ಇವು 170 ಹೇಳ್ತಾ ಇದ್ದೀನಿ. 170. ಅದೆಲ್ಲ ಕೆಲಸಕ್ಕೆ ಎಲ್ಲ ರೂಢಿ ಇದೆ ಅಲ್ಲ? ಕೆಲಸದಿಂದ ಹಿಡಿದು ಶೋಕಿ ಗಂಟ ಎಲ್ಲ ರೆಡಿ ಇದಾವೆ ನಮ್ಮ ಹತ್ರ. ಅದೇ ಅದೇ ಶೋಕಿಗೂ ಆಗುತ್ತೆ, ಕೆಲಸಕ್ಕೂ ಆಗುತ್ತೆ. ಇವತ್ತು ಕೆಲಸನೂ ಮಾಡ್ಬೋದು, ಶೋಕಿನೂ ಮಾಡ್ಬೋದು. ಹಾಂ ಹಾಂ. ಬರೀ ಕೆಲಸಕ್ಕೆ ಮಾಡ್ಕೊಂಡು ಶೋಕಿ ಮಾಡಲ್ಲ ಅನ್ನಂಗಿಲ್ಲ. ಅದೇ ಅದೇ ಶೋಕಿ ಮಾಡಿ ವಿತ್ ಕೆಲಸನೂ ಮಾಡ್ಬೋದು. ಕರೆಕ್ಟ್. ಇವೆಷ್ಟಲ್ವ? ಇವೆ ಎರಡಲ್ಲ ಸರ್. ಎರಡಲ್ಲ. ಇವೆ ಎರಡಲ್ಲ. ಕೊಂಬಿ ಏನು ಪಟ್ಟಿ ಏನು ಕದು ಹಾಕೋದು? ಅದು ಮೊನ್ನೆ ಸುಮ್ಮನೆ ಮಾಡಿಸಿದ್ವಲ್ಲ, ಆ ಬ್ಯಾಂಡೇಜ್ ಮಾಡಿಸಿದ್ವು, ಅದು ಬಿಚ್ಚಿಲ್ಲ. ಹಾಂ ಬಿಚ್ಚಿಲ್ಲ. ಹಂಗೆ ಇದೆ. ಓಕೆ ಓಕೆ. ಈಗ ಒಂದ್ಸರಿ ಬಂದರೆ ಈ ಜಾತ್ರೆ ಬರಬೇಕು ಅಂದರೆ 20 ಜೊತೆ ತಂದಿದ್ದೀರಾ, ಎಷ್ಟು ಖರ್ಚು ಬರ್ತದೆ ನಿಮಗೆ? ಬರ್ತದೆ ಸರ್ ಒಂದು 50-60 ಸಾವಿರ. ಹಾಂ ಬರುತ್ತೆ. ಯಾಕಂದರೆ ಪೆಂಡಲ್ 50 ಸಾವಿರ ಇಲ್ಲ ಖರ್ಚು. ಟ್ರಾನ್ಸ್ಪೋರ್ಟೇಷನ್ನು, ಊಟ ತಿಂಡಿಗಳು ಮಿನಿಮಮ್ 50 ಬಂದೇ ಬರುತ್ತೆ. ಇನ್ನು ಪೆಂಡಲ್ ಈಗ ರೆಡಿ ಮಾಡ್ತಾ ಇದ್ದೀರಾ? ಸರ್ ಈಗ ರೆಡಿ ಮಾಡ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಎಲ್ಲ ಕೆತ್ತಿ ಅವ್ರು ಜಾಗ ಮಾಡಿ? ಹೌದು ಸರ್. ಹೌದು ನೋಡಿ ಎಲ್ಲ ಮಾಡ್ತಾ ಇದ್ದಾರೆ ಇವರು. ಇವರು ನಮಗೆ ರೈಟ್ ಹ್ಯಾಂಡ್ ಇದ್ದಂಗೆ ಸರ್. ಇವರು ಹೇಳಿದೆತ್ತೆ ನಾವು ತಗೊಳ್ಳೋದು ಜಾತ್ರೆಗೆ. ಹೌದಾ? ಇವೇ ತಗೊಳ್ಬೇಕಂದ್ರೆ ಅವೇ ತಗೊಳ್ಳೋದು. ಅದೇ ಇವ್ರು ಬಿಟ್ಟು ನಾವು ಯಾವ ತಗೊಳ್ಳೋದು ಸರ್. ಅನುಭವಸ್ಥರು. ಅನುಭವಸ್ಥರು ಅಂದ್ರೆ ಇವರಿಲ್ಲ ಮುಖ ತೋರಿಸಪ್ಪ. ಇವರಿಲ್ಲ ಅಂದ್ರೆ ಕೆಲಸ ಮಾಡಲ್ಲ ಸರ್ ಇಲ್ಲಿ. ಇವ್ರು ಎತ್ತು ಹೇಳಿದ್ರು ತಗೊಂಬಂದಿಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಹೌದಾ? ಅದರಿಂದ ಅವ್ರು ಹೇಳಿದ ಎತ್ತೆ ತಗೊಂಬಂದಿ ಇಲ್ಲೆಲ್ಲ ಕೆಲಸ ಮಾಡ್ಸೋದು ನಾವು. ಮಾಡಿಸ್ಬೇಕು. ಅದೇ ಇವು ಎರಡಲ್ಲ ಸರ್. ಎರಡಲ್ಲ? ಹೌದು. ಇವಕ್ಕೇನು ಹೇಳ್ತೀರಾ? ಇವು 180 ಹೇಳ್ತಾ ಇದ್ದೀವಿ. 180. ಇವು 120 ಅಲ್ಲಾಗಿಲ್ಲ. 120 ಎರಡು 120. ಅದೇ ಅದೇ ಜೊತೆಲಿ ಕಟ್ಟಿದ್ದೀರಿ ಸುಮ್ಮನೆ. ಈಗ ಒಂದು ಜಾಗ ಇಲ್ಲ ಅಂತ ಜೊತೆಲಿ ಹಿಂಗೆ ಕಟ್ಟಿದ್ದೀವಿ. ಅದೇ 120 ಏನು ಕೊಟ್ಟಿಲ್ಲ. 120. ಇದು 120. ಇದು ಸಿಂಗಲ್. ಸಿಕ್ಕಿದ್ರೆ ಜೋಡಿ ಬಂದರೆ ಕೊಡ್ತೀವಿ, ಇಲ್ಲಿ ಜೊತೆ ಮಾಡ್ತೀವಿ. ಅದೇ ಅದೇ. ಇವು ಭಾರಿ ಇದಾವೆ. ಇವು 4 ಸರ್. ಇವು 4 ಶೋಕಿಗೆ ಒಳ್ಳೆ ಎತ್ಕೊಳ್ಳೋದ? ಹೌದು ಹೌದು ಹೌದು. ಕೆಲಸನೂ ಮಾಡೋದು ಸರ್. ಗಾಡಿ ಪಡಿ ಚೆನ್ನಾಗಿ ಮಾಡೋದು. ಹೌದಾ? ಏನು ಹೇಳ್ತೀರಾ? 320 ಹೇಳ್ತಾ ಇದ್ದೀವಿ. 320 ಚೆನ್ನಾಗಿ ಸಾಕಿದ್ದಾರೆ. ಯಾರ ಹತ್ರ? ಇದು ಶಾಮಣ್ಣ ಹತ್ರ ತೊಗೊಂಡಿದ್ದೀವಿ. ಹಾಂ ಹಾಂ ಹಾಂ. ಅವರು ಒಳ್ಳೆ ಹೆಸರುವಾಸಿ. ಹೌದು ಸರ್. ಅವ್ರು ಒಡ್ಡೆತ್ತಲ್ಲಿ ಫೇಮಸ್ ಅಲ್ಲ. ಹೌದೌದು. ಇವತ್ತು ಈ ಘಾಟಿ ಮಾಡ್ಬೇಕು ಅಂದರೆ ಒಂದು 50% ಅವ್ರ ಕಾರಣ. ಹೌದೌದು. ಅವರು ಭಾಳ ಮುಂದೆ ನಿಲ್ತಾರೆ. ಈ ವಿಚಾರದಲ್ಲಿ ಮುಂದೆ ಬಂದು ಮಾಡ್ತಾರೆ. ಹೌದು. ಮತ್ತೆ ಒಳ್ಳೆ ಮೆರವಣಿಗೆ ಮಾಡ್ತಾರೆ ಅಂತ ಎತ್ಗಳು ಕಟ್ತಾರೆ ಅವರು. ಹೌದೌದು. ಹಾಂ ಚಲೋ ಇದಾವೆ. ಕೆಲಸಕ್ಕೆಲ್ಲ ಇದಾವೆ. ಹ್ಞೂ ಸರ್. ಗಾಡಿ ಪಡಿ ಚೆನ್ನಾಗಿ ಹೊಡೆದಿದ್ದಾವೆ. ಒಳ್ಳೆ ಹಳ್ಳಿಕಾರು. ದಕ್ಷತೆ ಆಗಿದೆ. ದಕ್ಷತೆ ಗತ್ತು ನೋಡಿ ಹೆಂಗಿದೆ. ಹೌದೌದು. ತಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಹೇಳಿ. 9686911898. ಯಾರಾದರೂ ಬೇಕು ಅಂದರೆ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ನಮ್ಮ ಕರೆ ಮಾಡ್ತಾರೆ. ಇಂಡಿಯನ್ ಕೋಚ್ ಚಾನಲಿಂದ ಮಾತಾಡಿ ಅವರು. ಓಕೆ ಸರ್. ನಮಸ್ಕಾರ. ಓಕೆ ಥ್ಯಾಂಕ್ ಯು ಸರ್.